ನೀವು ತಿಳಿದಿದ್ದೀರಿ ಅಂತ ನಾನು ಅರಿತೆ. ಯಾಕಂದ್ರೆ ಮೊದಲು ನಾವು ಲೋಕಮುಖಕ್ಕೆ ತಿಳಿಸಬೇಕಾದ್ರೆ ಅವ್ರ ಮನೆಯಲ್ಲಿ ಇದ್ದವ್ರಿಗೆ ಎಷ್ಟು ಗೊತ್ತುಂಟು ಅಂತ ಗೊತ್ತಿರ್ಬೇಕಲ್ವಾ. ಹಾಗಾಗಿ ನೀವು ಗೊತ್ತಿತ್ತು ಅಂತಾದ್ರೆ ನಾವಿನ್ನು ಲೋಕಮುಖಕ್ಕೆ ಧಾರಾಳವಾಗಿ ಪ್ರಚಾರ ಮಾಡೋದು. ಹಾಗಾದ್ರೆ ನಿಮ್ಮಲ್ಲಿ ಒಂದು ಪ್ರಶ್ನೆ. ಈಗ ಲಿಂಗ ರೂಪದಲ್ಲಿ ಆತನನ್ನು ಪೂಜಿಸುತ್ತೇವೆ ಅಂತ ಹೇಳಿದ್ರು, ಅದಕ್ಕೇನಾದ್ರೂ ಉದಾಹರಣೆ ಗೊತ್ತುಂಟ ನಿಮಗೆ? ಹೇಗೆ ಹಾಗಾದ್ರೆ ಲಿಂಗ ರೂಪವನ್ನು ಪೂಜಿಸಿದವರ ಕಥೆ ಏನಾದ್ರೂ ಗೊತ್ತಾ ನೋಡಿ? ಶ್ರೀರಾಮ ಸೇತು ಬಂದ ಸಮಯದಲ್ಲಿ ಅವನ ಲಿಂಗ ರೂಪದಲ್ಲಿ ಪೂಜಿಸಿದ್ರು ಅಲ್ವಾ? ಬೇಡ, ಶ್ರೀಮನ್ನಾರಾಯಣನು ಕೂಡ ಪೂಜೆಗೆ ಅರ್ಚಿಸುವಾಗ ಒಂದು ಹೂವು ಕಡಿಮೆ ಆದದ್ದಕ್ಕೆ ತನ್ನ ಕಮಲ ನಯನವನ್ನು ಅರ್ಪಿಸಿದ್ದ ಕಥೆ ಗೊತ್ತುಂಟು. ನಾರದ್ರೆ ಈ ಹಿಂದೆ ರಾಮಾವತಾರದಲ್ಲಿ ಲಂಕೆಗೆ ತೆರಳಿ ಅಲ್ಲಿರುವಂತಹ ರಾವಣಾದಿಗಳನ್ನು ಕೊಂದು ಆತ ಲಿಂಗವನ್ನ ಪೂಜಿಸಿದ್ದಾನಂತೆ. ಆ ಕ್ಷೇತ್ರವೇ ರಾಮೇಶ್ವರವಾಗಿದೆ. ಹಾಗೆ ಕಾಶಿ ಯಾತ್ರೆಗೆ ಯಾರು ಹೋಗುತ್ತಾರೋ ಅವರು ರಾಮೇಶ್ವರದ ಉಸುಕನ್ನ ತೆಗೆದುಕೊಂಡು ಹೋಗಿ ಕಾಶಿಗೆ ಹಾಕಿ ಕಾಶಿ ವಿಶ್ವನಾಥನ ದರ್ಶನವನ್ನ ಮಾಡಿ ಬಳಿಕ ಗಂಗಾ ಜಲವನ್ನ ತಂದು ರಾಮೇಶ್ವರನಿಗೆ ಅಭಿಷೇಕ ಮಾಡಿದಾಗ ಅವರ ಪೂರ್ತಿ ಆಗ್ತದೆ, ಸಂಪೂರ್ಣವಾದಂತಹ ಫಲವೂ ಲಭಿಸಲಿಕ್ಕೆ ಸಾಧ್ಯವಾಗ್ತದೆ ಅಂತ. ಇದು ಲಿಂಗದ ಮಹಿಮೆ ನಾರದ್ರೆ. ಹಾಗೆ ಮಾತ್ರ ಅಲ್ಲ, ಹಿಂದೆ ಪರಮಾತ್ಮನ 10 ಅವತಾರದಲ್ಲಿ ಒಂದಾಗಿರುವಂತಹ ಪರಶುರಾಮನು ಕೂಡ 21 ಬಾರಿ ಕ್ಷತ್ರಿಯ ಪ್ರಪಂಚವನ್ನ ಪರ್ಯಟನೆ ಮಾಡಿ ಕ್ಷತ್ರಿಯರನ್ನ ಸಂವರಿಸಿದ್ದಾನಂತೆ. ಪ್ರತಿಯೊಂದು ಬಾರಿ ಸುತ್ತುಕೊಂಡಾಗಲೂ ಕೂಡ ಪ್ರತಿಯೊಬ್ಬರು ಪ್ರತಿಯೊಂದು ಬಾರಿ ಸುತ್ತುವಾಗಲೂ ಆತ ಪರಮಾತ್ಮನನ್ನ ಪೂಜಿಸಿ ಹಿಂದೆ ಮಾಡಿರುವಂತ ಪಾಪವನ್ನೆಲ್ಲ ಕಳೆದು ದಿವ್ಯ ಶಕ್ತಿಯನ್ನು ಪಡೆದು ಹೋಗ್ತಾ ಇದ್ದಾನಂತೆ. ಅದೇ ವಿಶೇಷ. ಅವ ಧ್ಯಾನಿಸ್ತಿರುವುದು ಪರಮಾತ್ಮನನ್ನ. ಹಾಗಾದ್ರೆ ನಾವು ಪರಮಾತ್ಮನನ್ನ ಧ್ಯಾನಿಸಬೇಕು ಅಂತಾದ್ರೆ ಸಾಂಸಾರಿಕವಾದಂತಹ ಭಾಷೆಗಳನ್ನ ಹರಿದೊಗೆದು ಮನಸ್ಸೆಂಬ ಧನಸ್ಸಿಗೆ ಸತ್ತೆಯ ಭಕ್ತಿಯನ್ನ ಜೋಡಿಸಿ ಏಕಾಗ್ರ ಚಿತ್ತವಾಗಿ ಅನುಷ್ಠಾನಗೊಳಿಸಿದ್ದಲ್ಲಿ ಮಾತ್ರ ನಾವು ಧ್ಯಾನಿಸಿದವಾಗ ನಮಗೆ ಆ ಆಧ್ಯಾತ್ಮಿಕದ ಜ್ಞಾನವನ್ನು ಸಂಪೂರ್ಣವಾಗಿ ಪಡೆಯಬಹುದು. ಹೀಗೆ ನಿಮ್ಮ ತಂದೆಯಾದಂತಹ ಶಂಕರನೂ ಕೂಡ ಶಿವನನ್ನ ಧ್ಯಾನಿಸುತ್ತಾನೆ, ನೀವು ಕೂಡ ಶಿವನನ್ನ ಪೂಜಿಸುತ್ತೀರಿ. ರಾಮನ ಆದರ್ಶವನ್ನ ಪರಿಪಾಲಿಸುವಂತಹ ರಾಮಭಕ್ತರೂ ಕೂಡ ಈಶ್ವರನನ್ನು ಧ್ಯಾನಿಸುತ್ತಾರೆ. ಹಾಗಾದ್ರೆ ಎಲ್ಲರೂ ಶಿವನನ್ನ ಧ್ಯಾನಿಸುತ್ತಾರೆ, ಪೂಜಿಸುತ್ತಾರೆ ಅಂತ ಲೋಕದ ಸರ್ವರು ಸರ್ವ ದೇವತೆಗಳು ಪೂಜಿಸಬೇಕಾದದ್ದು ಎಲ್ಲ ಶಿವನನ್ನ. ಹಾಗಾದ್ರೆ ಈ ಕೃಷ್ಣ ಪರಮಾತ್ಮನನ್ನ ಹೇಗೆ ಕಂಡುಕೊಂಡಿದ್ದಾನೆ? ಶ್ರೀಕೃಷ್ಣ ಕಂಡ ಪರಮಾತ್ಮ ಹೇಗೆ ನೋಡೋಣ. ನೀವು ಹೇಳಿದ ಹಾಗೆ ಮೆರವ ದ್ವಾರಕೆಯಲ್ಲಿ, ಹೌದು ಸ್ವಾಮಿ, ಏನು ಮೆರೆಯುವ ದ್ವಾರಕೆಯಲ್ಲಿ ಓಲಗವನ್ನು ಕೊಟ್ಟದ್ದೇನು ಸತ್ಯನಾದ. ಹಾಗೆ ಈ ರೀತಿಯಲ್ಲಿ ಮೆರೆಯುವುದಕ್ಕೆ ಕಾರಣ ಏನು, ಯಾರು ಎನ್ನುವುದನ್ನು ನಾನು ಯೋಚಿಸ್ತಾ ಇದ್ದೇನೆ.
ದ್ವಾರಕೆಯನ್ನು ನಿರ್ಮಿಸುವುದಕ್ಕೆ ಕಾರಣ ಏನು, ಅದಕ್ಕೆ ಮೂಲ ಪ್ರೇರಣೆ ಏನು, ಇದೆಲ್ಲವನ್ನು ಯೋಚಿಸುವಾಗ ಸ್ಪಷ್ಟವಾಗಿ ಅರ್ಥವಾಗುತ್ತಾ ಇದೆ. ಕೇವಲ ಕಾರ್ಯವನ್ನು ಮಾಡಿದವ ಮಾತ್ರ ನಾನು, ಅಂದರೆ ನಿಮಿತ್ತ ಮಾತ್ರ ನಾನು. ಮತ್ತೆ ಕಾರ್ಯವನ್ನು ಮಾಡುವುದಕ್ಕೆ ಪ್ರೇರಕ ಶಕ್ತಿಯಾಗಿ ನಿಂತದ್ದು ಇನ್ನೊಂದು ಎನ್ನುವುದಾಗಿ. ಅದಲ್ಲದೆ ಹೋದರೆ ಸಮುದ್ರ ಮಧ್ಯದಲ್ಲಿರುವಂತಹ ಕುಶಸ್ಥಳಿಯನ್ನ ಮೇಲೆತ್ತುವುದರ ಮೂಲಕವಾಗಿ ದ್ವಾರಕೆಯನ್ನು ನಿರ್ಮಿಸುವುದಕ್ಕೆ ಮುಂದಾದೆ. ಇದರ ನಿರ್ಮಿಸುವುದಕ್ಕೆ ಕಾರಣ ಏನು? ಜರಾಸಂಧ ಎನ್ನುವಂತಹ ಧೂರ್ತನೊಬ್ಬ ನಮ್ಮ ಮೇಲೆ ಆಗಾಗ ದಾಳಿಯನ್ನು ನೀಡುವುದಕ್ಕೆ ಮುಂದಾದ. ಆ ಸಂದರ್ಭದಲ್ಲಿ ಆತನನ್ನು ವಧಿಸುವುದು ಅಸಾಧ್ಯವಾಯಿತು. ಒಂದು ಬಾರಿ ಅಲ್ಲ, ಎರಡು ಬಾರಿ ಅಲ್ಲ ಸ್ವಾಮಿ, ಮತ್ತೆ 17 ಬಾರಿ ನಮ್ಮ ಮಾಡಿದ ಮೇಲೆ ಆತ ದಾಳಿಯನ್ನು ಎಸಗಿದ. ತಲೆ ಬಿಸಿ ಆಯಿತು, ದೇವರಿಗೆ ತಲೆ ಬಿಸಿ ಆಯ್ತಲ್ಲ. ಅಲ್ಲದೆ ಸ್ವಾಮಿ, ನಾವೆಲ್ಲ ದೇವರು ಅಂತ ಹೇಳಿಕೊಳ್ಳುವವರು ಯಾರು? ನಮ್ಮನ್ನು ಆ ರೀತಿಯಲ್ಲಿ ಕೊಂಡಾಡುವುದಕ್ಕೆ ಮುಂದಾದವರು ನಿಮ್ಮಂತಹ ಭಾಗವತೋತ್ತಮರು. ಸತ್ಯ ಹೇಳ, ಏನು ನಾವೆಲ್ಲ ಕೇವಲ ಪಾತ್ರಧಾರಿಗಳು ಸ್ವಾಮಿ. ನಮ್ಮ ಪಾಲಿಗೆ ನಿರ್ದೇಶನವನ್ನು ಆಣತಿಯನ್ನ ನೀಡುವವನೇ ಬೇರೆ. ಯೋಚನೆ ಮಾಡಿ ನೋಡಿ ನೀವು, ಏನು ಹೀಗೆ ಆ ಧೂರ್ತನಾಗಿರುವಂತಹ ಜರಾಸಂಧನನ್ನು ವಧಿಸುವ ವಿಚಾರದಲ್ಲಿ ತಲೆಬಿಸಿಯಾಗಿ ಯೋಚಿಸುತ್ತಿರುವಂತಹ ಸಂದರ್ಭ, ಹಾಗೆ ನನ್ನ ಅಂತಃಪುರವನ್ನು ಸೇರಿ ಹಾಯಾಗಿ ಮಲಗಿದಂತಹ ಸಂದರ್ಭದಲ್ಲಿ ಬೆಳಗು ಜಾವದಲ್ಲಿ ಕಂಡ ಸ್ವಪ್ನ ಎನ್ನುವಂಥದ್ದು. ಸ್ವಪ್ನ? ಹೌದು ಸ್ವಾಮಿ. ಏನದು? 4ನೇ ಜಾವದಲ್ಲಿ ಕಂಡಂತಹ ಸ್ವಪ್ನ ಅದು ಸತ್ಯವಾಗಿ ಪರಿಣಮಿಸುತ್ತದೆ ಎನ್ನುವುದಾಗಿ ನಾವು ನಮ್ಮಂತವರು ನಂಬಿಕೊಂಡು ಬಂದಿರುವಂತದ್ದು. ಹೌದೌದು. ಹಾಗೆ ಮಲಗಿದಂತಹ ಸಂದರ್ಭದಲ್ಲಿ ಕಂಡಂತಹ ದಿವ್ಯವಾದ ಜ್ಯೋತಿಯೊಂದು, ಆ ಜ್ಯೋತಿಯನ್ನು ಪಾಲಿಗೆ ಪ್ರೇರಣೆಯ ಶಕ್ತಿಯಾಗಿ ನಮ್ಮನ್ನ ಧೂರ್ತವಾಗಿರುವಂತಹ ಜರಾಸಂಧನನ್ನು ಕೊಲ್ಲುವಂತಹ ವಿಚಾರದಲ್ಲಿ ನನ್ನ ಪಾಲಿಗೆ ಮಾರ್ಗವನ್ನು ಅಥವಾ ಸೂಚನೆಯನ್ನು ನೀಡಿತು. ಯೋಚನೆ ಮಾಡಿ ನೋಡಿದೆ ನಾನು, ಏನು ದೇವರೇ ಇದೇ ಸರಿಯಾದ ಸಂದರ್ಭ ಎನ್ನುವುದಾಗಿ. ಆಡಿದಂತಹ ಜ್ಯೋತಿ ಆಡಿದಂತಹ ಮಾತು, ಪಾಪಿಗಳು ನನ್ನನ್ನ ಯಾವಾಗ ಸ್ಮರಿಸುತ್ತಾರೋ, ಹಾಗೆ ಯಾವಾಗ ನನ್ನ ದರ್ಶನವನ್ನು ಮಾಡುತ್ತಾರೋ ಅವರ ಎಲ್ಲ ಪಾಪದ ಲೇಪವು ಹೊರಟು ಹೋಗ್ತದೆ ಎನ್ನುವುದಾಗಿ. ಜರಾಸಂಧನಿಂದ ಈಗಾಗಲೇ ಉಪಟಳಕ್ಕೊಳಗಾಗಿರುವಂತಹ ನಮ್ಮವರಿಗೆ ಸತ್ಯ ಸರಿಯಾದ ಮಾರ್ಗವನ್ನು, ಸರಿಯಾದ ಆಶ್ರಯವನ್ನು ಕಲ್ಪಿಸಬೇಕಾದ್ದು ಒಬ್ಬ ನಾಯಕನಾಗಿ ಹೊಣೆಗಾರಿಕೆ. ಆ ನೆಲೆಯಲ್ಲಿ ಯೋಚಿಸುವುದರ ಜೊತೆಯಲ್ಲಿ ಜರಾಸಂಧನನ್ನು ಕೊಂದು ಕಳೆದೆ, ಈ ದ್ವಾರಕೆಯನ್ನು ನಿರ್ಮಾಣ ಮಾಡಿಕೊಂಡೆ. ದೇವರೇ, ನಿಮಗೆ ಕನಸು ಬಿತ್ತು, ನೆನಪಾಯ್ತು, ಜರಾಸಂಧನನ್ನು ವಧಿಸಿದ್ರಿ. ನಮಗೆಲ್ಲ ನೆನಪಾಗ್ಲಿಕ್ಕೆ ಮತ್ತೊಂದು ಔಷಧ ತಗೊಳ್ಬೇಕಲ್ಲ. ಯೋಚನೆ ಮಾಡಬೇಡಿ, ನೆನಪಾಗಬೇಕು ಅಂತಾದ್ರೆ, ನೆನಪಿನಲ್ಲಿ ಉಳಿಯಬೇಕು ಅಂತಾದ್ರೆ ಮಾಡಬೇಕಾದ ಬೇರೆ ಏನು ಅಲ್ಲ. ಏನು? ನಮ್ಮ ದೇಹವನ್ನು ಶುಚಿಗೊಳಿಸಿಕೊಳ್ಳುವುದಕ್ಕೆ ಹೇಗೆ ನಾವು ಸ್ನಾನವನ್ನು ಮಾಡುತ್ತೇವೋ ಹಾಗೆ ಬುದ್ಧಿಯನ್ನು, ನಮ್ಮ ಮನಸ್ಸನ್ನು ಶುಚಿಗೊಳಿಸಿಕೊಳ್ಳುವುದಕ್ಕೆ ಧ್ಯಾನವನ್ನು ಮಾಡಬೇಕು. ಧ್ಯಾನ ಎನ್ನುವಂಥದ್ದು ಪವಿತ್ರವಾಗಿರುವಂಥದ್ದು. ಅದು ನಮ್ಮ ಆಧ್ಯಾತ್ಮಿಕವಾಗಿ ಮೂಡಿಬರಬೇಕು. ನಾಭಿ ಕಮಲದಿಂದ ಮೇಲೆ ಎದ್ದು ಭ್ರೂಮಧ್ಯೆಯಲ್ಲಿ ಕೇಂದ್ರೀಕರಿಸಿಕೊಂಡು ಸದಾ ನಾವು ಜ್ಯೋತಿ ಸ್ವರೂಪನಾಗಿರುವಂತಹ ಪರಂಜ್ಯೋತಿ ಪರಮಾತ್ಮನನ್ನು ನಾವು ಸ್ಮರಿಸಿದೆವು ಅಂತಾದ್ರೆ ಆಗ ಆ ಜ್ಯೋತಿ ಎನ್ನುವುದು ನಮಗೆ ಗೋಚರಕ್ಕೆ ಬರುತ್ತದೆ. ಅದು ಅಂತರಂಗದಿಂದ ಒಡಮೂಡಿ ಬರಬೇಕು. ಆ ಮೂಲಕವಾಗಿ ನಮ್ಮ ಭ್ರೂಮಧ್ಯೆಯಲ್ಲಿ ಅದನ್ನು ಕೇಂದ್ರೀಕರಿಸಿಕೊಳ್ಳಬೇಕು. ಆ ಮೂಲಕವಾಗಿ ಧ್ಯಾನವನ್ನು ಕಲಿಯುವುದಕ್ಕೆ ಮುಂದಾಗಬೇಕು. ಸುಲಭ ಅಲ್ಲ ಸ್ವಾಮಿ, ಅದು ಸಾಧನೆ ಎನ್ನುವುದು ಬೇಕು. ಆಗ ಮಾತ್ರ ಅದನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ಆ ಕಾರಣಕ್ಕಾಗಿ ಹೇಳ್ತೀನಿ, ಮೆರೆದದ್ದು ಹೌದು, ನಾನು ಆ ಕುರಿತಾಗಿ ಯೋಚಿಸ್ತಾ ಇದ್ದೇನೆ. ಯಾವುದಕ್ಕೂ ಕಾಲ ಎನ್ನುವುದು ಕೂಡಿ ಬರಬೇಕು ಸ್ವಾಮಿ. ಆ ಕಾರಣಕ್ಕಾಗಿ ನೋಡೋಣ ಮತ್ತೆ ಕ್ಷಣಕಾಲ. ಬಳಿಕ ಜಾಂಬವತಿ ಬರುತ್ತಾಗ ಪತಿಯ ಬರವನು ಕಾಣುತ್ತ ಹರುಷದಿಂದ ನಗುವಿರೇಕೆ, ಹರುಷದಿಂದ ನಗುವಿರೇಕೆ ವರ ಮನೋಹರ, ಹರುಷದಿಂದ ನಗುವಿರೇಕೆ ವರ ಮನೋಹರ. ಹರುಷದಿಂದ ನಗುವಿರೇಕೆ, ಹರುಷದಿಂದ ನಗುವಿರೇಕೆ ವರ ಮನೋಹರ.
ಹರುಷಗೊಂಡ ವದನ ಕಂಡೆ ವದನ ಕಂಡೆ ವದನ ಕಂಡೆ ಕರುಣ ಸಾಗರ ಹರುಷಗೊಂಡ ವದನ ಕಂಡೆ ವದನ ಕಂಡೆ ಕಂಡೆ ನಾನು ಕರುಣ ಸಾಗರ ವರ ಮನೋಹರ ಕಂಡೆ ಕರುಣ ಸಾಗರ ಅರಸಿಯನ್ನೋಳಿರುವುದು ಗುಡ ಪರಮ ಪ್ರಿಯಕರ ಅರಸಿ ಎನ್ನೊಳಿರುವ ದುಗುಡ ಇರುವುದು ಎನ್ನೋಳಿರುವುದು ಗುಡ ಪರಮ ಪ್ರಿಯಕರ ಭರಿತ ದುಃಖದಿಂದ ನುಡಿವೆ ಭರಿತ ದುಃಖದಿಂದ ನುಡಿವೆ ತರಳರಿಲ್ಲದೆ ಭರಿತ ದುಃಖದಿಂದ ನುಡಿವೆ ತರಳರಿಲ್ಲದೆ ಅರಸಿಯನ್ನೊಳಿರುವುದು ಗುಡ ಪರಮ ಪ್ರಿಯಕರ ಪರಮ ಪ್ರಿಯಕರ ಭರಿತ ದುಃಖದಿಂದ ನುಡಿವೆ ತರಳರಿಲ್ಲದೆ ಭರಿತ ದುಃಖದಿಂದ ನುಡಿವೆ ತರಳರಿಲ್ಲದೆ ನುಡಿವೆ ತರಳ ಇಲ್ಲದೆ ಹರುಷದಿಂದ ನಗುವಿರೆ ಕೇವರ ಮನೋಹರ ನಗುವಿರೆ ನೀವು ಮೌನ ಮುದ್ರೆಯಿಂದ ತಾಳಿ ಕುಳಿತುಕೊಂಡದ್ದನ್ನ ದೂರದಿಂದ ವೀಕ್ಷಿಸಿದೆ. ನನ್ನವರು ಮೌನ ಮುದ್ರೆಯಿಂದ ತಾಳಿ ಕುಳಿತಿದ್ದಾರೆ ಅಂತ ನಾನು ಯೋಚನೆ ಮಾಡಿ ಈ ಕಡೆ ಧಾವಿಸಿ ಬಂದದ್ದಾದ್ರೆ ಮತ್ತೊಮ್ಮೆ ತನ್ನಷ್ಟಕ್ಕೆ ತಾವು ನಗಾಡ್ತಾ ಇದ್ದೀರಿ. ಮುಸಿ ನಗು. ನನ್ನವರು ಯಾಕೆ ಮೌನ ಮುದ್ರೆ ತಾಳಿ ಕುಳಿತವರು ಮತ್ತೆ ನಗಾಡ್ತಾ ಇದ್ದಾರೆ, ನಗಾಡ್ತಾ ಇದ್ದವರು ಮೌನ ಮುದ್ರೆ ತಾಳ್ತಾ ಇದ್ದಾರೆ ಯಾಕೆ ಎನ್ನುವಂತಹ ಸಂಶಯ ನನ್ನಲ್ಲಿ ಮೂಡಿದ್ದು. ನೀವೇನೋ ಸಂತೋಷದಿಂದ ಇರಬೇಕು ಅಂತ ಆದ್ರೆ ಆ ಸಂತೋಷಕ್ಕೂ ಒಂದು ಕಾರಣ ಎನ್ನುವಂಥದ್ದು ಇರಲೇಬೇಕು ತಾನೆ. ನೀವು ಬರೀ ಸಂತೋಷ ಇದ್ರೆ ಸಾಕಾಗ್ತದ ಸ್ವಾಮಿ. ಸಂಸಾರ ಅಂದ್ರೆ ಗಂಡ ಹೆಂಡತಿ ಅವರು ಇರುವರು ಸಂತೋಷದಿಂದ ಇದ್ರೆ ತಾನೆ ಆ ಸಂತೋಷದಲ್ಲಿ ಸುಖದಿಂದಂತಹ ಸಂಸಾರ ಸಾಧಲಿಕ್ಕೆ ಸಾಧ್ಯ ಉಂಟು ತಾನೆ. ರಮಣ, ನನಗೀಗ ನೀವು ಸಂತೋಷ ಪಟ್ಟರೆ ಸಾಕಾಗಲ್ಲ, ನಾನು ಸಂತೋಷ ಪಡಬೇಕು ತಾನೆ. ಅಂದ್ರೆ ಅಯ್ಯೋ ಏನಂತ ಹೇಳಿ ಮದುವೆಯಾಗಿ ಅನೇಕ ವರ್ಷಗಳೇ ಕಳೆದು ಹೋಯಿತು ಸ್ವಾಮಿ. ಅನೇಕ ವರ್ಷಗಳ ಕಳೆದಂತ ಈ ಜಾಂಬವತಿಯ ಕಷ್ಟ ಸುಖದ ಬಗ್ಗೆ ತಾವು ಏನಾದ್ರೂ ಯೋಚನೆ ಮಾಡಿದ್ದೀರಾ? ವಲ್ಲಭ, ಆ ಕುರಿತಾಗಿ ನಿನ್ನ ನೋವು ಜೊತೆಯಲ್ಲಿ ನಾನು ನಗಾಡುತ್ತಿರುವುದಕ್ಕೆ ಕಾರಣ ಏನು ಎನ್ನುವಾಗೆಲ್ಲ ನಿನ್ನ ಪ್ರಶ್ನೆ. ನೋವು ಅಂತ ಹೇಳಿದ್ರೆ ಬೇರೆ ಏನಲ್ಲ ಸ್ವಾಮಿ. ಯಾಕಂದ್ರೆ ಹೆಣ್ಣು ಬರೀ ಹುಟ್ಟಿದ್ರೆ ಸಾಕಾಗಲಾರದು. ತಂದೆ ತಾಯಿಗಳಿಗೆ ಮಗಳೆನಿಸಿಕೊಂಡ್ರೆ ಹೆಣ್ಣುತನ ಸಾರ್ಥಕ ಆಗುವುದಿಲ್ಲ. ಗಂಡನ ಕೈ ಹಿಡಿದ್ರೆ ಹೆಣ್ಣುತನ ಸಾರ್ಥಕ ಆಗುವುದಿಲ್ಲ. ಹೆಣ್ಣಿನ ಹೆಣ್ಣುತನ ಸಾರ್ಥಕತೆ ಹೊಂದುವುದು ಮಗುವಿಗೆ
ಮಗುವಿಗೆ ತಾಯಿ ಎನಿಸಿಕೊಂಡಾಗ, ತಾಯ್ತನದ ಸಭೆಯನ್ನು ಅನುಭವಿಸಿದಾಗ ಬದುಕು ಸಾರ್ಥಕ ಅಂತ ಅನಿಸಿಕೊಳ್ಳುತ್ತದೆ. ಹಾಗಂತ ಈ ಜಾಂಬವತಿ ಕೈ ಹಿಡಿದು ಶ್ರೀಕೃಷ್ಣನ ಕರ ಹಿಡಿದಿರುವುದು, ದೇವರಿಗೆ ಸತಿ ಎನಿಸಿಕೊಂಡವಳು, ಈ ದಾರಿಗಿಳಿದು ಬಂದಂತ ಭಗವಂತ ನೀವೆನಿಸಿಕೊಂಡು ಎಲ್ಲರೂ ಪೂಜೆ ಪುರಸ್ಕಾರಗಳಿಂದ ನೋಡ್ತಾ ಇದ್ದಾರೆ. ಆದ್ರೆ ದೇವರ ಕೈ ಹಿಡಿದಿರುವಂತಹ ದೇವತೆ ಎನಿಸಿಕೊಂಡಿರುವಂತಹ ನನ್ನಂತವಳಿಗೆ ಇಂದು ಸಂತಾನ ಪರವಾಗಿ ಆಗಲಿಲ್ಲ ಎನ್ನುವುದಾಗಿ ಕೊರಗಿನಿಂದ ನಾನು ಕೊರಗುತ್ತಾ ಇದ್ದವಳು. ಹಾಗಾಗಿ ಈ ಹೆಂಡತಿಯ ಮನಸ್ಸಿನ ಬೇಗುದಿಯನ್ನ ತಾವು ಅರ್ಥವಿಸಿಕೊಂಡು ಜೊತೆಗೆ ನೀವು ನಗುವುದಕ್ಕೆ ಕಾರಣ ಏನದನ್ನ ತಿಳಿಸಬಲ್ಲಿರಾ? ನಗುವನು ಜೀವದ ನಿಜದ ಸೌಭಾಗ್ಯ. ನಗುವನು ನಗುವನು ಜೀವದ ನಿಜದ ಸೌಭಾಗ್ಯ. ನಗುವ ಯೋಗವು ಬಂದು ಭುವನದ ಭಾಗ್ಯ. ನಗುವ ಯೋಗವು ಬಂದು ಭುವನದ ಭಾಗ್ಯ. ಈಗ ನಿಲ್ಲಲ್ಲಿರುವ ದುಗುಡವನು ಈಗ ನಿಲ್ಲಲ್ಲಿರುವ ದುಗುಡವನು ದುಗುಡವ ನೋಡಿ ಬಗೆ ಬಗೆಯಲ್ಲಿ ಚಿಂತಿಸುವ ಕಾಲ ಬಂದೀಗ. ಬಗೆ ಬಗೆಯಲ್ಲಿ ಚಿಂತಿಸುವ ಕಾಲ ಬಂದೀಗ. ನಗುವನು ಜೀವನ ನಿಜವಾದ ಭಾಗ್ಯ. ನಗುವ ಯೋಗವು ಒಂದು ಭುವನದ ಭಾಗ್ಯ. ಅಲ್ಲವೇ? ವಲ್ಲಭ, ಈ ರೀತಿಯಲ್ಲಿ ನಿಮ್ಮಷ್ಟಕ್ಕೆ ನೀವು ನಗುವುದಕ್ಕೆ ಕಾರಣ ಏನು? ಹಾ ನಗು ಮನುಷ್ಯನ ಸಹಜ ಧರ್ಮ. ಸರಿ, ನಗಿಸುವುದು ಪರಧರ್ಮ. ಹಾ ಹೀಗೆ ನಗಿಸಿ ನಗುವುದರ ಜೊತೆಯಲ್ಲಿ ಹಾ ತನ್ನನ್ನು ತಾನು ಕಂಡುಕೊಳ್ಳುವುದೇ ನಾವು ಕಂಡುಕೊಂಡಿರುವಂತಹ ಸತ್ಯವಾಗಿರುವಂತಹ ಧರ್ಮ ಅಲ್ಲವೇ? ಪ್ರಪಂಚ ಮುಖದಲ್ಲಿ ಯಾವ ವ್ಯಕ್ತಿ ನಗುತ್ತಾ ಉಳಿಯುತ್ತಾನೋ, ಎಲ್ಲ ಚಿಂತೆಯನ್ನ ಮರೆತು ಅನ್ಯ ಚಿಂತೆಯನ್ನ ಮರೆತು ಯಾವ ವ್ಯಕ್ತಿ ಪರಂಜ್ಯೋತಿ ಸ್ವರೂಪನಾಗಿರುವಂತಹ ಪರಮಾತ್ಮನನ್ನ ಧ್ಯಾನಿಸುತ್ತಾನೋ ಅವ ಮಾತ್ರ ನಗುವುದಕ್ಕೆ ಸಾಧ್ಯ. ಅದಲ್ಲದೆ ಹೋದರೆ ಅಯ್ಯೋ ನಮಗದಾಗಲಿಲ್ವಲ್ಲ, ನಮಗಿದಾಗಲಿಲ್ವಲ್ಲ ಎನ್ನುವಂತಹ ಬದುಕಿನ ಜಂಜಡದಲ್ಲಿ ಸಿಲುಕಿ ಅವರು ಒದ್ದಾಡುವುದಕ್ಕೆ ಮುಂದಾಗ್ತಾರೆ. ಒಂದು ವಿಚಾರ ಗೊತ್ತುಂಟ ನಿನಗೆ? ಏನು? ಪ್ರಪಂಚದಲ್ಲಿ ಕಾಲದ ಚಕ್ರದಲ್ಲಿ ಸಿಲುಕುವುದರ ಮೂಲಕವಾಗಿ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಗದೇ ಶಯನಂ ಎನ್ನುವುದಾಗಿ ಬಲ್ಲವರಾದಂತಹ ಮಾತು. ಮನುಷ್ಯನಾದವ ತನ್ನ ಬದುಕಿನಲ್ಲಿ ತಾನು ಮಾಡಿದಂತಹ ಕರ್ಮಕ್ಕೆ ಅನುಗುಣವಾಗಿ ಕಾಲಚಕ್ರದ ಸುಳಿಯಲ್ಲಿ ಸಿಲುಕಿ ಮರಣವನ್ನು ಹೊಂದಿ ಮತ್ತೆ ಪುನಃ ಜನ್ಮವನ್ನು ಪಡೆಯುವುದಕ್ಕೆ ಮುಂದಾಗುತ್ತಾನೆ. ಅದು ಅವ ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ಮಾತ್ರ ಅಲ್ಲವೇ? ವಲ್ಲಭ, ಅದಕ್ಕಾಗಿ ಹೇಳಿದ್ದು ಏನು? ಅದೆಲ್ಲದರಿಂದಲೂ ನಾವು ಹೊರತಾಗಬೇಕು ಅಂತ ಆದರೆ ಪರಂಜ್ಯೋತಿ ಸ್ವರೂಪನಾಗಿರುವಂತಹ ಪರಮಾತ್ಮನಲ್ಲಿ ನಮ್ಮನ್ನು ನಾವು ಲೀನಗೊಳಿಸಿಕೊಳ್ಳುವುದು, ಆಧ್ಯಾತ್ಮ ಯೋಗದಿಂದಾಗಿ ಆತನನ್ನ ಕಾಣುವುದಕ್ಕೆ ಸಾಧ್ಯ ಉಂಟು. ಅಂತಹ ಜ್ಯೋತಿ ಸ್ವರೂಪನನ್ನ ಕಂಡಾಗ ಮಾತ್ರ ನಗು ಎನ್ನುವುದು ಸಹಜವಾಗಿ ಉಕ್ಕುತ್ತದೆ. ಆದರೆ ಯೋಚನೆ ಮಾಡುವುದು ಮತ್ತೇನಲ್ಲ, ಏನು? ನನ್ನಷ್ಟಕ್ಕೆ ನಾನು ನಗುತ್ತಾ ಇದ್ದೇನೆ, ನಾನು ಮೊದಲಾಗಿ ದುಃಖಿತರಾಗಿ ನಿನ್ನ ನೋವನ್ನು ನೀನು ತೋಡಿಕೊಳ್ತಾ ಇದ್ದೀಯ. ಆ ನೋವೇನೆನ್ನುವುದು ನನಗೆ ಅರ್ಥವಾಯಿತು ಅಲ್ಲದೆ? ಮದುವೆಯಾಗಿ ಕಾಲ ಅದೆಷ್ಟೋ ಗತಿಸಿದರೂ ಕೂಡ ಸಂತಾನ ಫಲ ಪ್ರಾಪ್ತಿ ಆಗಲಿಲ್ಲ. ಹೌದು, ಪುತ್ರವತಿ ಆಗಲಿಲ್ಲ ಎನ್ನುವಂತಹ ಆ ಒಂದು ನೋವು ನಿನ್ನ ಪಾಲಿಗೆ. ಏನ್ ಆ ನೋವು ನನಗಿಲ್ಲ ಅಂತ ಭಾವಿಸ್ತೀಯ ನೀನು? ಯಾಕಂತ ಹೇಳಿದ್ರೆ ವ್ಯಕ್ತಿಗೆ ಸಾಯುಜ್ಯ ಸೊರಗಬೇಕು ಅಂತಾದ್ರೆ, ವ್ಯಕ್ತಿ ಅವರಿಗೆ ಮೋಕ್ಷ ಸಾಮ್ರಾಜ್ಯ ಸುರಿಗೊಳ್ಳಬೇಕು ಅಂತಾದ್ರೆ ತಾವು ಜೀವನದಲ್ಲಿ ಮಾಡಿರುವಂತ ಧರ್ಮ ಕರ್ಮ ಅವರನ್ನ ಅನುಸರಿಸಿಕೊಂಡಿರುತ್ತದೆ. ಆ ನೆಲೆಯಲ್ಲಿ ವಿಚಾರ ಮಾಡಿದಾಗ
ಈಗ ನಾವೇನೋ ನೋಡುವವರ ಕಣ್ಣಿಗೆ ದೇವತಾ ಸ್ವರೂಪಿಗಳೆನಿಸಿಕೊಂಡಿರಬಹುದು ನೀವು. ಆದ್ರೆ ನಿಮ್ಮ ಕೈ ಹಿಡಿರುವಂತಹ ಸತಿ ನಾನು ಸಾಮಾನ್ಯದ ಹೆಣ್ಣು ಜಾಂಬವತಿ ಎನಿಸಿಕೊಂಡವಳು. ಅಂತಾದ್ಮೇಲೆ ನನ್ನಂತವಳಿಗೆ ಮೋಕ್ಷದ ಹಾದಿ ನಾನು ಕಂಡುಕೊಳ್ಳಬೇಕು ಅಂತಾದ್ರೆ ನನ್ನದೇ ಆದ ಧರ್ಮದ ನೆಲೆಯಲ್ಲಿ ನಾನು ತಿಳಿಯಬೇಕು, ಯೋಚಿಸಬೇಕು ತಾನೇ. ಹಾಗಾಗಿ ನನಗೆ ಮಕ್ಕಳಿಲ್ಲಲ್ಲ ಅಂತ ಹೇಳಿ ಲೋಕದ ಅನೇಕ ಜನ ಆಡುವ ಮಾತೇ ಅದು, ಅಪುತ್ರಸ್ಯ ಗತಿರ್ನಾಸ್ತಿ ಎನ್ನುವುದಾಗಿ. ಹಾಗಿದ್ರೆ ಸನ್ಯಾಸಿಗಳೆಲ್ಲ ಮಕ್ಕಳಾಗ್ತಾರೆ ಕೇಳ್ತೇನೆ. ಗತಿರ್ನಾಸ್ತಿ ಎನ್ನುವುದರ ಅರ್ಥ ಏನು? ಮುಪ್ಪಿನಲ್ಲಿ ನಮ್ಮನ್ನ ಸಾಕಿ ಸಲಹುವವರು ಯಾರು ಎನ್ನುವಂತ ಆಂಧ್ರ ಯೋಚನೆ ಇರ್ತದೆ ಅಲ್ಲವೇ? ನಾನು ನಗಾಡುವುದಕ್ಕೂ ಕಾರಣ ಅದೇ. ಹೀಗೆ ಕುಳಿತು ನನ್ನಷ್ಟಕ್ಕೆ ನಾನು ಪುತ್ರವತ್ತಿಯಾಗಲಿಲ್ವಲ್ಲ ನೀನೆನ್ನುವಂತಹ ನೋವಿನಲ್ಲಿ ಖೇದದಲ್ಲಿ ನನ್ನಷ್ಟಕ್ಕೆ ನಾನು ಧ್ಯಾನಾಸಕ್ತನಾಗಿ ಕುಳಿತೆ. ಆವಾಗ ನನಗೆ ಅರ್ಥವಾಯಿತು, ನಾವು ಮಾಡಿದಂತಹ ತಪ್ಪುಗಳು ಅನೇಕ ಎನ್ನುವುದು ಸ್ಪಷ್ಟವಾಯಿತು. ಆ ತಪ್ಪಿಗೆ ಕೇವಲ ಪಶ್ಚಾತ್ತಾಪವೇ ಪ್ರಾಯಶ್ಚಿತ ಅಲ್ಲ. ಅದರಾಗಿ ಪರಂಜ್ಯೋತಿ ಸ್ವರೂಪರಾಗಿರುವಂತಹ ಪರಮಾತ್ಮನನ್ನು ನಾವು ಧ್ಯಾನಿಸಿದಾಗ ಮಾತ್ರ, ಆತನನ್ನು ಅರ್ಚಿಸಿದಾಗ ಮಾತ್ರ ಪಡೆದ ಪಾಪವೆಲ್ಲವೂ ನಾಶವಾಗುವುದಕ್ಕೆ ಸಾಧ್ಯ. ಹಾಗಾದ್ರೆ ಇಂದು ಮೋಕ್ಷ ಸಾಮ್ರಾಜ್ಯದ ಹಾದಿಯನ್ನು ನಾವು ಸುರಿಗೊಳ್ಳಬೇಕು ಅಂತಾದ್ರೆ, ಸಂತಾನ ಕಾಣಬೇಕು ಅಂತಾದ್ರೆ ದಾರಿ ಕಾಣ್ತಾ ಇಲ್ವಲ್ಲ. ಒಬ್ಬ ವ್ಯಕ್ತಿಯನ್ನ ನನ್ನಮ್ಮ ದೇವರನ್ನುವುದಾಗಿ ಲೋಕದ ಜನಸಾಮಾನ್ಯರು ತಿಳಿದುಕೊಂಡಿದ್ದಾರೆ. ಆದರೆ ನಾನು ದೇವರಲ್ಲ, ನನಗೂ ಪಾಪದ ಲೇಪ ಎನ್ನುವುದು ಅಂಟಿಕೊಂಡಿದೆ. ಹೇಗೆ ಗೊತ್ತಾ? ಧೂರ್ತನೇ ಆದರೂ ಕೂಡ ಕೌಸ ಎನ್ನುವ ನನ್ನ ಪಾಲಿಗೆ ಸಂಬಂಧದಲ್ಲಿ ಮಾವ, ನನ್ನ ತಾಯಿಯ ಅಣ್ಣ ಆತ. ಆತನನ್ನು ನಾನು ವಧಿಸಲೇಬೇಕಾದ ಅನಿವಾರ್ಯತೆ ಎನ್ನುವುದು ಪ್ರಾಪ್ತವಾಯಿತು. ಆತನನ್ನು ವಧಿಸಿದ ಆ ಪಾಪ ನನ್ನನ್ನು ಅಂಟಿಕೊಂಡಿದೆ. ಹಾಗಾಗಿ ಯೋಚಿಸ್ತಾ ಇದ್ದೇನೆ. ಹಾಗೆ ಯೋಚಿಸಿದಾಗ ನನಗೊಂದು ಜ್ಞಾನ ಎನ್ನುವುದು ಉದಯವಾಗುತ್ತಾಗಿ. ಅದು ಈ ನಾಡನ್ನು ನಾವು ತ್ಯಾಗ ಮಾಡಬೇಕು, ತೊರೆಯಬೇಕು. ಜೊತೆಯಲ್ಲಿ ಮಾಡಬೇಕಾದಂತಹ ಕಾರ್ಯ ಯಾವುದು ಗೊತ್ತಾ? ಯಾವುದು? ಶುಚಿರ್ಭೂತರಾಗಿ ಸ್ನಾನವನ್ನ ಮಾಡುವುದರ ಮೂಲಕವಾಗಿ ದೇಹವನ್ನು ಶುಚಿಗೊಳಿಸಿಕೊಂಡು ಮಾರು ಮಡಿಯನ್ನು ಉಟ್ಟು ಭ್ರೂಮಧ್ಯೆಯಲ್ಲಿ ಧ್ಯಾನವನ್ನು ಕೇಂದ್ರೀಕರಿಸಿಕೊಂಡು ಪರಂಜ್ಯೋತಿ ಸ್ವರೂಪನಾಗಿರುವಂತಹ ಪರಮಾತ್ಮನನ್ನು ನಾವು ನೆನೆದೆವು ಅಂತಾದರೆ ನಮ್ಮ ಪಾಲಿಗೆ ಆತನೇ ಮಾರ್ಗದರ್ಶನವನ್ನು ನೀಡ್ತಾನೆ. ಆ ಕಾರ್ಯಕ್ಕೆ ಮುಂದಾಗಬೇಕು. ಶಿವನನು ಧ್ಯಾನಿಸುತ್ತ ಜ್ಯೋತಿ ಸ್ವರೂಪಂ ಶಿವೋಹಂ ಗೋಪೇಶ್ವರನನ್ನು ಪ್ರತಿಷ್ಠೆ ಮಾಡಿಕೊಂಡು ಪೂಜಿಸಿದ್ದೇ ಆದರೆ ಜಾಂಬವತಿಗೆ ಸಂತಾನ ಭಾಗ್ಯವಾಗುತ್ತದೆ. ಜಾಂಬವತಿಗೆ ಸಂತಾನ ಭಾಗ್ಯವಾಗುತ್ತದೆ. ಜಾಂಬವತಿಗೆ ಸಂತಾನ ಭಾಗ್ಯವಾಗುತ್ತದೆ. ವದನ ಅರಳಿದೆ ಮಧುರ ನುಡಿಗೆ ವದನ ಅರಳಿದೆ ಮಧುರ ನುಡಿಯ ಚದುರ ಚಂದ್ರಮನ ಕಮೆಲ್ಲನ ಇದನ್ನು ತಿಳಿಸಿದೆ ಮದನ ಇದನ ಅದನವರಿತೆ ಇದನ್ನು ತಿಳಿಸಿದೆ ಮರಣ ವಿಧನ ಅದನವರಿತೆ ಇದನ್ನು ತಿಳಿಸಿದೆ ಮರಣ ವಿಧನ ಅದನವರಿತೆ ನೋಡಿದೀಯಾ ಎಲ್ಲಿಲ್ಲದ ಆನಂದ? ಮಗುವಿಗೆ ಮೂಲ ಏನೇನುವಾಗಿ ನನ್ನನ್ನಾಗ ನೀನು ಪ್ರಶ್ನೆ ಮಾಡಿದೆ. ಯಾವಾಗ ನಾವು ಪರಂಜ್ಯೋತಿ ಸ್ವರೂಪರನ್ನು ಅರ್ಚಿಸುವುದಕ್ಕೆ ಮುಂದಾದೆವೋ ನೀನು ನಗುವುದಕ್ಕೆ ಪ್ರಾರಂಭಿಸಿದೆ.
ಅದಕ್ಕಾಗಿಯೇ ಹೇಳಿದ್ದು ವ್ಯಕ್ತಿ ಆಳುವ ಧ್ಯಾನದಲ್ಲಿ ಯಾವಾಗ ತಲ್ಲೀನನಾಗ್ತಾನೆಯೋ ಇಹದ ಪರಿವೆಯನ್ನು ಮರೆತು ಆತನ ಜೊತೆಯಲ್ಲಿ ಸಂವಾದವನ್ನು ನಡೆಸುವುದಕ್ಕೆ ಮುಂದಾಗುತ್ತಾನೆ. ಹಾಗೆ ನಡೆಸಬೇಕು ಅಂತಾದರೆ ಆತ ಆಧ್ಯಾತ್ಮಿಕವಾಗಿ ಫಲವೃತ್ತಿಯನ್ನು ಮಾಡಿಕೊಳ್ಳಬೇಕು. ಆತ ಆಧ್ಯಾತ್ಮಿಕವಾಗಿ ಗಟ್ಟಿಗನಾಗಬೇಕು. ಆತ ಆಧ್ಯಾತ್ಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಅದರಲ್ಲಿ ಲೀನನಾದಾಗ ಮಾತ್ರ ಪರಂಜ್ಯೋತಿ ಸ್ವರೂಪನಾದ ಪರಮಾತ್ಮನನ್ನು ಕಾಣುವುದಕ್ಕೆ ಸಾಧ್ಯ. ಇವತ್ತು ನನಗೆ ದರ್ಶನವನ್ನು ನೀಡಿದನಲ್ಲ, ಆತ ಅನ್ಯನಲ್ಲ, ಪರಂಜ್ಯೋತಿ ಸ್ವರೂಪನಾಗಿರುವಂತಹ ಪರಮಾತ್ಮ. ನೀವೇನೋ ನನ್ನನ್ನು ದೇವರು ಅಂತ ನೀವು ತಿಳಿದುಕೊಂಡಿರಬಹುದು. ನಾನು ಅರ್ಚಿಸುವುದು ಆತನನ್ನು. ಆತನೇ ಸೂಚಿಸಿದ ಹಾಗೆ ಗೋಪೇಶ್ವರದಲ್ಲಿ ಲಿಂಗವನ್ನು ಪ್ರತಿಷ್ಠಾಪಿಸಿ ಪರಂಜ್ಯೋತಿ ಸ್ವರೂಪನನ್ನು ನಾವು ಅರ್ಚಿಸುವುದಕ್ಕೆ ಮುಂದಾದಾಗ ಮಾತ್ರ ಸಂತಾನವನ್ನು ನಿನ್ನ ಉದರದಲ್ಲಿ ಕಾಣುವುದಕ್ಕೆ ಸಾಧ್ಯ ಎನ್ನುವುದಾಗಿ ತಡ ಮಾಡುವುದಲ್ಲ. ನಮ್ಮ ದೇವರು ಕಾಣಿಸ್ತಾ ಇಲ್ವಲ್ಲ? ಒಳಿಗ ಚರಣಿಗೆ ಮಣಿದು ಪಾರ್ಥನು ಅವನೊಳೆಂದ ದೇವನೀಲಾಲಿಸೋ ಎನ್ನಯ ನುಡಿಯ ನಮ್ಮ ಜನಪಾಲರ್ ಅರಮನೆಗೈ ತಂದೆ ಜಿಯ ನಮ್ಮ ಜನಪಾಲರ ಅರಮನೆ ಕೈ ತಂದೆ ಜಿಯ ಲಾಲಿಸೋ ನುಡಿಯ ವಿನಯದೀಶನ ಪೂಜೆಯ ಮಾಡಿ ಘನ ಮಹಿಮನೆ ನಾನು ಬರುವೆನೆಂದೆನಲು ಘನ ಮಹಿಮನೆ ನಾನು ಬರುವೆನೆಂದೆನಲು ಎನ್ನಯ ನುಡಿಯ ಜನಪಾಲರ ರಮನೆ ಐ ತಂದೆಯ ದೇವ. ಇದುವರೆಗೆ ಪಾಂಡವರಾದಂತಹ ನಾವು ನಿನ್ನನ್ನೇ ಅಪ್ಪಿಕೊಂಡು ಬಂದವರ ನಾನು ಅಮಪ್ರಾಣ ಹಿ ಪಾಂಡವ ಎಂಬುದಾಗಿ ನಿನ್ನ ತಾಯಿಗೆ ನಾನು ಮಾತನ್ನು ಕೊಟ್ಟದ್ದು. ದೇವ, ಇಂದೀಗ ಪ್ರಾರಂಭವಾಗಿದ್ದೆ ಕುರುಕ್ಷೇತ್ರ ಯುದ್ಧ. ಯುದ್ಧಕ್ಕೆ ಹೋಗುವ ಮೊದಲು ನನ್ನ ಮನದಲ್ಲೇ ಕುಯ್ದು ಎಲ್ಲಿಲ್ಲದ ಕಳವಳ ಕೂಡ. ಹಾಗಾಗಿ ಇದಕ್ಕೆ ಮಾರ್ಗವಾದರೂ ಏನು ಮಾಡುವುದು ದೇವರೇ? ಆ ವಿಚಾರವಾಗಿ ಯೋಚಿಸಬೇಕು. ಅಯ್ಯ ಭಾವ, ಜಯ ಎನ್ನುವುದು ನಮಗಾಗಬೇಕು ಅಂತಾದರೆ ಕೈಗೊಳ್ಳಬೇಕಾದಂತಹ ಕಾರ್ಯವೊಂದುಂಟು. ಏನು? ಕುರುಕ್ಷೇತ್ರ ಸಾಕುವುದರ ಜೊತೆಯಲ್ಲಿ ಅಲ್ಲಿರುವಂತಹ ಬ್ರಹ್ಮ ಸರೋವರದಲ್ಲಿ ಸ್ನಾನವನ್ನು ಮಾಡಿ ಏಕೋದೃಢ ಭಕ್ತಿಯಿಂದ ಧ್ಯಾನವನ್ನು ಒಲಿಯುವುದರ ಮೂಲಕವಾಗಿ ಪರಂಜ್ಯೋತಿ ಸ್ವರೂಪನಾಗಿರುವಂತಹ ಪರಮೇಶ್ವರನನ್ನು ನಾವು ವರ್ತಿಸಬೇಕು. ಈ ಮೊದಲೆಲ್ಲ ನಾನು ಆ ಮೂಲಕವಾಗಿ ಪಡೆದಿದ್ದು ಜಯವನ್ನ. ನಿನ್ನ ಪಾಲಿಗೂ ಜಯ ಎನ್ನುವುದು ಸಿಗಬೇಕು ಅಂತಾದರೆ
ಆ ಬ್ರಹ್ಮ ಸರೋವರದಲ್ಲಿ ನಾವು ಮೊದಲು ಇಳಿದು ಸ್ನಾನವನ್ನು ಮಾಡಬೇಕು. ಆ ಕಾರ್ಯಕ್ಕೆ ಮುಂದಾಗೋಣ. ಬಿಡದೆ ಅರ್ಜುನ ಭಜಿಸುತ್ತಿರಲು ಒಡೆಯ ಈಶ್ವರ ಬಂದು ಗುಡಿಯ ನಿರ್ಮಿಸಿ ಪೂಜೆಗೈಯುವುದೆನು ತಾಗ ಕುಲಕ್ಕೆ ಸುಖವಾಗುವುದೆನು ತಾ ಕೃಷ್ಣಾರ್ಜುನರೇ, ನಿಮ್ಮ ಭಕ್ತಿಗೆ ಮೆಚ್ಚಿದ್ದೇನೆ. ಅನನ್ಯ ಭಕ್ತಿಯಿಂದ ನನ್ನನ್ನು ಧ್ಯಾನಿಸಿ ನಿಮ್ಮ ಇಷ್ಟಾರ್ಥವನ್ನು ಈಡೇರಿಸುವುದಕ್ಕೆ ನಿರೀಕ್ಷಿಸುತ್ತಾ ಇದ್ದೀನಿ. ಅರ್ಥವಾಯಿತು. ಅರ್ಜುನ, ಕುರುಕ್ಷೇತ್ರದ ಮೂಲೆಯಲ್ಲಿರುವಂತಹ ಬ್ರಹ್ಮ ಸರೋವರದಲ್ಲಿ ಶಿವಲಿಂಗವನ್ನು ಸ್ಥಾಪಿಸುವುದರ ಮೂಲಕ ಅನನ್ಯ ಭಕ್ತಿಯಿಂದ ನನ್ನನ್ನೇ ಧ್ಯಾನಿಸಿದ್ದೇ ಹೌದಾದರೆ ಮುಂದೆ ನಡೆಯಲಿರುವ ಕುರುಕ್ಷೇತ್ರ ಯುದ್ಧದಲ್ಲಿ ಜಯಶೀಲರಾಗುತ್ತೀರಿ. ನಿಮ್ಮ ಚಂದ್ರವಂಶ ಬೆಳಗಲಿದೆ. ಪರಂಜ್ಯೋತಿ ಸ್ವರೂಪವನ್ನು ನಾವು ಏಕೋರಣ ಭಕ್ತಿಯಿಂದ ಧ್ಯಾನಿಸಿದ ಪರಿಣಾಮವಾಗಿ ಆತ ನಮಗೆ ದರ್ಶನವನ್ನು ನೀಡಿದ. ಜ್ಯೋತಿ ಸ್ವರೂಪದಲ್ಲಿ ದರ್ಶನವನ್ನು ನೀಡುವುದರ ಮೂಲಕವಾಗಿ ಚಂದ್ರವಂಶದ ಉತ್ತಂಗಕ್ಕೆ ಮಾರ್ಗವನ್ನು ಸೂಚಿಸಿದ. ಅಂತಾದ್ರೆ ತಡ ಮಾಡುವುದಲ್ಲ, ಅವ ಆಡಿದ ಹಾಗೆ ಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸುವುದರ ಜೊತೆಗೆ ನಿನ್ನಣ್ಣನಾಗಿರುವಂತ ಧರ್ಮರಾಯನಿಗೆ ಜಯದ ಮೂಲವನ್ನು ತಿಳಿಸುವುದಕ್ಕಾಗಿ ಆತನಿಗೆ ಅಂದು ನೀನು ತಳೆದಂತಹ ನಿನ್ನ ಆಸೆಗೆ ಪೂರಕವಾಗಿ ನಾವು ತೋರಿಸಿರುವಂತಹ ದೃಶ್ಯವನ್ನು ಕಂಡೆಯಲ್ಲ. ಕಣ್ಣು ತುಂಬಿಕೊಂಡೆ. ಯಾವಾಗಲೂ ಹಾಗೆ ಕೇಳುವುದಕ್ಕಿಂತ ನೋಡಿದ್ದು ಹೆಚ್ಚು ನಿಚ್ಚಳವಾಗಿ ಉಳಿಯುತ್ತದೆ. ನಿಶ್ಚಿತ. ಆ ನೆಲೆಯಲ್ಲಿ ಕೃಷ್ಣ ಕಂಡಂತಹ ಭಗವಂತ ಯಾರು, ಅದರಿಂದ ಅವನು ಅನುಭವಿಸಿದಂತಹ ಅನುಭೂತಿ ಏನು, ಇದನ್ನೆಲ್ಲ ನಾವು ನೋಡಿದೆವು. ಜೊತೆಯಲ್ಲಿ ಎಲ್ಲರಿಗೂ ಕಾಣಿಸಿದೆವು ಕೂಡ. ಇದರಿಂದ ಒಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ತ್ರಿಮೂರ್ತಿಗಳು ಸೃಷ್ಟಿ ಸ್ಥಿತಿ ಲಯ ಎನ್ನುವಂತಹ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಇದಕ್ಕಿಂತ ಮಿಗಿಲಾಗಿರುವವನೊಬ್ಬನಿದ್ದಾನೆ. ಅವನೇ ಭಗವಂತ, ಅವನೇ ಈಶ್ವರ, ಅವನೇ ಎಲ್ಲರಿಗೂ ನಿಯಾಮಕನಿದ್ದಾನೆ. ಅವನ ಆಡಿಸಿದ ಹಾಗೆ ನಾವೆಲ್ಲ ಪಾತ್ರಧಾರಿಗಳು. ಒಂದೊಂದು ಜನ್ಮದಲ್ಲಿ ಒಂದೊಂದು ಬಟ್ಟೆ ಅಂದರೆ ದೇಹ, ಕೆಲವು ಆಕಾರ ಬೇರೆ, ಕೆಲವು ಬಣ್ಣ ಬೇರೆ, ಪಾತ್ರಗಳ ಹಾಗೆ ಕುಣಿದಾಡಿದ್ದೇವೆ. ಪಾತ್ರ ಮುಗಿಯಿತು ಅನ್ನುವಾಗ ನಿರ್ದೇಶಕ ಸೂಚಿಸ್ತಾನೆ, ಅಂಕದ ಪರದೆ ಬೀಳಲೇಬೇಕು. ರಮಣಿ, ಇಂತಹ ಸತ್ಯವನ್ನು ನಾವು ಜಗತ್ತಿಗೆ ಸಾರಬೇಕಾದಂತಹ ಅಗತ್ಯ ಇದೆ. ಹಾಗಾಗಿ ಭೂಲೋಕದಲ್ಲಿ ಇನ್ನು ಮುಂದೆ ಈ ಸತ್ಯವನ್ನು ಪ್ರಚಾರ ಮಾಡುವುದಕ್ಕಾಗಿ ಮಹಾವಿದ್ಯಾಲಯವೊಂದು ಸ್ಥಾಪಿತವಾಗಲಿದೆ. ಅದೇ ಪ್ರಜಾಪಿತ ಬ್ರಹ್ಮಕುಮಾರಿಯರು. ಆ ಮೂಲಕವಾಗಿ ಶ್ವೇತ ಧವಳ ವರ್ಣದ ಬಟ್ಟೆಯನ್ನು ಕೊಟ್ಟು ಶುಭ್ರವಾದಂತಹ ಸ್ವಚ್ಛವಾದ ಮನಸ್ಸಿನಿಂದ ಲೋಕಕ್ಕೆ ಮಂಗಳವನ್ನು ಉಂಟು ಮಾಡಲಿ. ಆ ಪರಂಜ್ಯೋತಿ ಸ್ವರೂಪನಾದಂತಹ ಆ ಶಿವ ನಮಗೆಲ್ಲರಿಗೂ ಮಂಗಳವಾಗಬೇಕು. ಹಾಗಾಗಿ ಇದು ಪೂಜೆಯಲ್ಲ, ನಾನು ಆಗಲೇ ಹೇಳಿದ ಹಾಗೆ ನೆನೆದವನೇ ಬಲು ಜಾಣ, ನೆನೆದವನೇ ಬಲು ಜಾಣ. ನೆನೆದವನೇ ಬಲು ಜಾಣ, ಶಿವನ ಈಶ್ವರನ ಪರಶಿವನ ಸಂಗಮಯುಗದ ಮಂಗಳ ರೂಪನ ಪರಮೇಶ್ವರನ ಪರಶಿವನ ನೆನೆದವನೇ ಬಲು ಜಾಣ.
ಮಂಗಳ ರೂಪನ ನೆನೆದವನೇ ಬಲು ಜಾಣ. ಬ್ರಹ್ಮನ ಮುಖದಲ್ಲಿ ಜ್ಞಾನವ ನೀಡುತ್ತ ಆತ್ಮೋದ್ಧಾರವ ಸೇವೆಯ ಮಾಡುತ್ತ ನೆನೆದವನೇ ಬಲು ಜಾಣ. ನೆನೆದವನೇ 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 ಬಲು ಜಾಣ. ಮಾನವ ದೇವತೆಯಾಗಲು ನೆನೆಯುತ್ತ ಸ್ವರ್ಗದ ಸುಖದಲ್ಲಿ ಮೆರೆಯಲಿ ಭಾರತ. ಸ್ವರ್ಗದ ಸುಖದಲ್ಲಿ ಮೆರೆಯಲಿ ಭಾರತ.